ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಜೂನ್ 28ರಂದು ಅದ್ದೂರಿಯಾಗಿ ನಡೀತಾ ಇರೋದು ಬಹಳ ಒಳ್ಳೆಯ ಬೆಳವಣಿಗೆ. ಅನೇಕ ಚಿಂತಕರು, ವಿಚಾರವಂತರು ಈ ಸಮಾವೇಶಕ್ಕೆ ಬರ್ತಾ ಇದ್ದು ತಮ್ಮ ಸುವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಅದರಲ್ಲಿ ಕೇಂದ್ರ ಬಿಂದು ಕನ್ನೇರಿ ಶ್ರೀಗಳು ಕೂಡ ಒಬ್ಬರು. ಆದರೆ ಈ ಸಮಾವೇಶಕ್ಕೆ ಬೇದರ್ನ ಕೆಲವು ಬೆರಳಿಕೆ ಜನರು ವಿರೋಧ ಮಾಡ್ತಾ ಇದ್ದಾರೆ. ಇದು ಹೀನ ಕೃತ್ಯ ಎಂದು ನಟ, ನಿರ್ದೇಶಕ, ನಿರ್ಮಾಪಕರು ಆಗಿರುವ ಬಿಜೆ ವಿಷ್ಣುಕಾಂತ್ ಅವರು ಮಾತನಾಡಿ ಪ್ರತಿಪಾದಿಸಿದ್ದಾರೆ. ಬಸವ ತತ್ವವನ್ನ ಗುತ್ತಿಗೆ ತೆಗೆದುಕೊಂಡ ಹಾಗೆ ಮಾತನಾಡುವ ಇವರುಗಳೇನು ನಿಜವಾಗಿಯೂ ಬಸವ ತತ್ವ ಪ್ರಚಾರ ಮಾಡ್ತಾ ಇಲ್ಲ. ಮಠಗಳನ್ನ, ತಮ್ಮದೇ ಆದ ಸಂಸ್ಥೆಗಳನ್ನ ಕಟ್ಟಿಕೊಂಡು ಸಂಪಾದನೆ ಮಾಡ್ತಾ ಇದ್ದಾರೆ ವಿನಃ ಇನ್ನೇನೂ ಅಲ್ಲ ಎಂದು ಖಾರವಾಗಿ ನುಡಿದರು. ಇಡೀ ರಾಜ್ಯದಲ್ಲಿ ಬಸವ ತತ್ವವನ್ನ ಗುತ್ತಿಗೆ ಪಡೆದವರಂತೆ ಭಾಲ್ಕಿ ಬಸವಲಿಂಗ ಪಟ್ಟದೇವರು ವರ್ತನೆ ಮಾಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟವಾದ ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶ ಮಾಡ್ತಾ ಇದ್ರೆ ಭಾಲ್ಕಿ ಶ್ರೀಗಳಿಗೆ ಏಕೆ ನೋವು ಆಗ್ತಾ ಇದೆ? ದೊಡ್ಡ ಪೀಠದಲ್ಲಿ ಕುಳಿತು ಇದೆಂಥ ವರ್ತನೆ ನಿಮ್ಮದು ಎಂದು ಸುಧಾರಣೆ ಮಾಡಿಕೊಳ್ಳಿ ಎಂದು ನಟ, ನಿರ್ದೇಶಕ ವಿಷ್ಣುಕಾಂತ್ ಬಿಜೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನೇರಿ ಶ್ರೀಗಳಿಗೆ ಬಸವ ಕಲ್ಯಾಣಕ್ಕೆ ಕಾಲಿಡಲು ಬಿಡುವುದಿಲ್ಲ ಎಂದಿದ್ದೀರಿ. ಬಸವಾದಿ ಶಿವಶರಣರ ಎನ್ನುವ ಶಬ್ದ ತೆಗೆಸುತ್ತೇನೆ ಎಂದಿದ್ದೀರಿ. ಆದರೆ ನಿಮ್ಮಿಂದ ಸಾಧ್ಯವಾಯಿತಾ ಎಂದು ಭಾಲ್ಕಿ ಪಟ್ಟದೇವರಿಗೆ ವಿಷ್ಣುಕಾಂತ್ ಬಿಜೆ ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ನ್ಯಾಯಾಲಯದ ತೀರ್ಪು ನಮ್ಮ ಪರವಾಗಿಯೇ ಬಂದಿದೆ ಎಂದು ಬೀಗ್ತಾ ಇದ್ದೀರಿ, ಸಂಭ್ರಮಾಚರಣೆ ಮಾಡ್ತೀರಿ. ಭಾಲ್ಕಿ ಶ್ರೀಗಳೇ, ನೀವು ಸೋತಿದ್ದೀರಿ, ನಿಮಗೆ ನಾಚಿಕೆಯಾಗಬೇಕು ಎಂದು ವಿಷ್ಣುಕಾಂತ್ ಅವರು ಭಾಲ್ಕಿ ಶ್ರೀಗಳ ಮೇಲೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಶರಣರ ನಾಡು, ಶಾಂತಿಯ ತೋಟ ಎನಿಸಿಕೊಂಡಿರುವ ಬಸವ ಕಲ್ಯಾಣದ ನೆಲದಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಸಮಾವೇಶ ಮಾಡುವ ಹಕ್ಕಿದೆ. ಆದರೆ ಹಿಂದೂ ಸಮಾವೇಶಕ್ಕೆ ನೀವು ಕೆಲವೇ ಜನರನ್ನ ಕಟ್ಟಿಕೊಂಡು ವಿರೋಧ ಮಾಡ್ತಾ ಇದ್ದೀರಲ್ಲ, ನೀವು ತುಂಬಾ ಬುದ್ಧಿವಂತರು ಅಂತ ಅಂದುಕೊಂಡಿದ್ದೆ. ಆದರೆ ನೀವು ನಿಮ್ಮ ಕ್ಷುಲ್ಲಕ ಬುದ್ಧಿಯನ್ನ ತೋರಿಸಿಕೊಳ್ತಾ ಇದ್ದೀರಿ, ತನ್ಮೂಲಕ ಚಿಕ್ಕವರಾಗ್ತಾ ಇದ್ದೀರಿ. ಜನ ನಿಮ್ಮ ಬುದ್ಧಿಯನ್ನ ನೋಡಿ ನಗ್ತಾ ಇದ್ದಾರೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಇದೇ ರೀತಿ ವರ್ತಿಸಿದ ಸ್ವಾಮಿಯೊಬ್ಬರನ್ನ ಜನ ಕಾವಿ ಬಟ್ಟೆ ಬಿಚ್ಚಿ ಪ್ಯಾಂಟು ಶರ್ಟು ಹಾಕಿ ಕಳುಹಿಸಿದ್ದಾರೆ, ಡಿಸ್ಕೋ ಡ್ಯಾನ್ಸ್ ಮಾಡುವಂತೆ ಮಾಡಿದ್ದಾರೆ. ಆದರೆ ನೀವು ಇದೇ ರೀತಿ ನಿಮ್ಮ ವರ್ತನೆ ಮುಂದುವರೆಸಿದ್ರೆ ನಿಮಗೂ ಒಂದು ದಿನ ಇದೇ ಪರಿಸ್ಥಿತಿ ಬಂದರೂ ಬರಬಹುದು ಎಂದು ವಿಷ್ಣುಕಾಂತ್ ಬಿಜೆ ಕುಟುಕಿದರು. ಬಸವಲಿಂಗ ಪಟ್ಟದೇವರು ಅತಿ ಹೆಚ್ಚು ಫೀ ಪಡೆದು ಶಿಕ್ಷಣ ನೀಡುತ್ತಾ ಇದ್ದಾರೆ. ಇದರಿಂದಾಗಿ ಬಡ ಪಾಲಕರ ಜನರ ಆಕ್ರೋಶಕ್ಕೆ ಕಾರಣರಾಗ್ತಾ ಇದ್ದಾರೆ. ಬಸವ ತತ್ವ, ಶರಣ ತತ್ವ ಅನ್ನೋದು ನಿಜವಾಗಿಯೂ ನಿಮ್ಮಲ್ಲಿ ಇದ್ರೆ ಒಂದು ವರ್ಷಕ್ಕೆ ಬರುವ ಆದಾಯದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಿ ಎಂದರು. ಕನ್ನೇರಿ ಶ್ರೀಗಳಿಗಿಂತ ಹೀನಾಯವಾಗಿ ನೀವು ನಿಮ್ಮ ಬೆರಳಿಕೆ ಜನ ಮಾತಾಡ್ತಾ ಇದ್ದೀರಿ. ಒಬ್ಬರ ಬಗ್ಗೆ ಒಬ್ಬರು ಈ ರೀತಿ ಟೀಕೆ ಟಿಪ್ಪಣಿ ಮಾಡುವುದರಿಂದ ಸಾಮಾಜಿಕ ಶಾಂತಿ ಹಾಳಾಗ್ತಾ ಇದೆ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಾಳಾಗ್ತಾ ಇದೆ ಎಂದ ಅವರು, ಹಿಂದುತ್ವ ಈಗಿನಿಂದಲ್ಲ, ಅದಕ್ಕೆ ಅದರದ್ದೇ ಆದ ಇತಿಹಾಸ ಇದೆ, ಅದರ ಬಗ್ಗೆ ಅವಹೇಳನ ಮಾಡಬೇಡಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಜೊತೆಗೆ ತಮ್ಮ ಉತ್ತರಾಧಿಕಾರಿ ಗುರುಬಸವ ಪಟ್ಟದೇವರನ್ನ ಭಾಲ್ಕಿಯ ಮುಂದಿನ ಪೀಠಾಧಿಪತಿ ಎಂದು ಘೋಷಣೆ ಮಾಡಿದಾಗಿಯೂ ಇಡೀ ಭಾಲ್ಕಿ ನಗರವೇ ವಿರೋಧ ಮಾಡಿತ್ತು. ಆದರೆ ಆಗ ಮಾನ್ಯ ಈಶ್ವರ ಖಂಡ್ರೆ ಅವರ ಕೃಪಾ ಕಟಾಕ್ಷದಿಂದ ಪಟ್ಟಾಧಿಕಾರ ಮಾಡಲಾಗಿತ್ತು. ಆದ್ದರಿಂದ ನಿಮ್ಮ ಈ ಸಣ್ಣ ಬುದ್ಧಿ ಸಮಾಜದಲ್ಲಿ ತೋರಿಸಿಕೊಳ್ಳದೆ ತಪ್ಪುಗಳನ್ನು ತಿದ್ದುಕೊಂಡು ಬಸವಾದಿ ಶರಣರನ್ನ ಗುತ್ತಿಗೆ ಪಡೆದವರಂತೆ ವರ್ತಿಸಬೇಡಿ. ನಿಮ್ಮಂತಹ ಸ್ವಾಮಿಗಳು ಇಂತಹ ಕ್ಷುಲ್ಲಕ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವುದರಿಂದಲೇ ಇಂದು ನಮ್ಮಂತಹ ಸಣ್ಣವರು ನಿಮ್ಮ ಬಗ್ಗೆ ಮಾತನಾಡುವ ಪರಿಸ್ಥಿತಿ ಬಂದಿದೆ ಎಂದು ಭಾಲ್ಕಿಯ ಶ್ರೀಗಳಿಗೆ ವಿಷ್ಣುಕಾಂತ್ ಬಿಜೆ ಸಲಹೆ ನೀಡಿದ್ದಾರೆ. ನಾನೇನು ಕನ್ನೇರಿ ಸ್ವಾಮಿಯವರ ಬಗ್ಗೆ ಕೇಳಿದ್ದೇನೆ. ಬಸವಾದಿ ಶರಣ ತತ್ವದಡಿ ಬೆಳೆದಿರುವ ನಾನು ಕಾಯಕವೇ ಕೈಲಾಸ, ದಾಸೋಹ ಸೇವೆಗಿಂತ ಇನ್ನೊಂದಿಲ್ಲ ಎಂದು ನಂಬಿದ್ದೇನೆ. ಅದರಂತೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜ್ಞಾನ ದಾಸೋಹ ಮಾಡಿದ್ದಾರೆ, ಕಾಯಕ ದಾಸೋಹ ಮಾಡಿದ್ದಾರೆ, ಕಾಯಕ ಮಾಡಿದ್ದಾರೆ. ಅದರಂತೆ ಕನ್ನೇರಿ ಶ್ರೀಗಳು ಕೂಡ ಕಾಯಕವೇ ಕೈಲಾಸವೆಂದು ಕಾಯಕದ ಬಗ್ಗೆ ಸುವಿಚಾರಗಳನ್ನು ಹೇಳ್ತಾರೆ ಎಂದು ಕೇಳಿದ್ದೇನೆ. ಹಾಗಾಗಿ ಬಸವ ಕಲ್ಯಾಣಕ್ಕೆ ಬಂದು ಅವರು ಏನೆಲ್ಲಾ ವಿಚಾರಗಳನ್ನು ಹೇಳಬಹುದು ಎನ್ನುವ ಕುತೂಹಲ ನನಗಿದೆ. ಜೂನ್ 28ರ ಹಿಂದೂ ಸಮಾವೇಶದಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ ಎಂದು ಈ ಮೂಲಕ ಕರೆ ಕೊಟ್ಟರು. ಎಲ್ರಿಗೂ ಶರಣಾರ್ಥಿ. ನಾನು ವಿಷ್ಣುಕಾಂತ್ ಬಿಜೆ, ಕನ್ನಡ ಚಲನಚಿತ್ರದ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಬಹುಶಃ ನನ್ನ ಹೆಸರು ತಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾನು ಹಲವಾರು ಕನ್ನಡ ಚಲನಚಿತ್ರ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನಾನು ಐತಿಹಾಸಿಕ ಮತ್ತು ಶರಣರ ಚಲನಚಿತ್ರವನ್ನು ನಿರ್ದೇಶಿಸಿದ್ದೇನೆ. ಬಂಧುಗಳೇ, ನಾನು ಏನು ಹೇಳಿಕೊಟ್ಟಿದ್ದೇನೆ ಅಂದರೆ, ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀತಾ ಇದೆ. ಅದು ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ನಾಡಿನ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಸಾಧು ಸಂತರು, ಅಭಿಮಾನಿಗಳು ಮತ್ತು ಅನೇಕ ಚಿಂತಕರು ಕೂಡ ಆಗಮಿಸ್ತಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತು
ಇದು ನಮ್ಮ ದೇಶದ ನಾನಾ ಒಂದು ಜನಾಂಗ, ಧರ್ಮ, ಜಾತಿ ಎಲ್ಲವೂ ಒಂದು ಒಗ್ಗೂಡಿಸುವಂಥ ಒಂದು ಸಮಾವೇಶವಾಗಿದೆ. ಇಂಥ ಸಮಾವೇಶಕ್ಕೆ ನಾವೆಲ್ಲೂ ಹರ್ಷದಿಂದ ಭಾಗವಹಿಸಿ ಒಂದು ನಮ್ಮ ಒಂದು ತನವನ್ನು ನಾವು ಪ್ರದರ್ಶನ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಕೆಲವರು ಮಾತ್ರ, ಅವರು ದೇಶದಲ್ಲಿ 1% ಅಲ್ಲ, ಇಡೀ ನಮ್ಮಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಓನ್ಲಿ ಬೀದರ್ನವ್ರು ಮಾತ್ರ ಮಾಡ್ತಿದ್ದಾರೆ. ಕೆಲವೊಬ್ಬರು ಮಾಡ್ತಾ ಇರ್ಬೋದು, ಅದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಅವರು ಬಸವಾದಿ ಶರಣರು ಹೇಳಿ ಬಸವ ತತ್ವ ಅಂತ ಹೇಳಿಬಿಟ್ಟು ಇಂಥ ಹೀನ ಕೃತ್ಯ ಮಾಡಬಾರ್ದು. ಯಾಕಂದರೆ ಹೆಸರೇ ಬಸವಾದಿ ಶರಣರ ಹಿಂದೂ ಸಮಾವೇಶ. ಇದು ಒಂದು ನಮ್ಮ ಪರಂಪರೆ ಮತ್ತು ಸಾಂಸ್ಕೃತಿಕ ಇದರಲ್ಲಿ ಏನಿದೆ, ಒಂದು ಲೋಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯವಾಗಿದೆ. ಇಲ್ಲಿ ಅನೇಕ ಜಾತಿ, ಉಪಜಾತಿ, ಮತ್ತೊಂದು ಇನ್ನೊಂದು ಎಲ್ಲವೂ ಸೇರಿಬಿಟ್ಟು ಮಾಡ್ತಕ್ಕಂಥ ಒಂದು ಹಬ್ಬ. ಇದನ್ನು ನಾವು ಕಣ್ತುಂಬ ನೋಡಿಬಿಟ್ಟು ತುಂಬ ಸಂತೋಷ ಪಡಬೇಕು. ಅಂತ ಒಂದು ಜನಾಂಗ, ರಾಜಕೀಯ, ಮತ್ತೊಂದು ಇನ್ನೊಂದು ಎಲ್ಲವೂ ಮರೆತು ಬಿಟ್ಟು ಮಾಡ್ತಿದ್ದಾರೆ. ಕನ್ನೇರಿ ಶ್ರೀಗಳು ಏನೋ ಒಂದೆರಡು ಮಾತಾಡಿರ್ಬೋದು, ಸಿಟ್ಟು ಬಂದಾಗ ಎಂಥವ್ರು ನಾವು ನಿದ್ದೆಯಲ್ಲಿನೂ ಯಾರಿಗಾನ ಬೈತೀವಿ, ಹಾಗೆ ಅವರು ಬೈದಿದ್ದಾರೆ. ಆ ಬೈದಿದ್ದವ್ರು ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಒಂದು ಕೆಟ್ಟತನದಿಂದ ಅವ್ರು ಹೇಳಿಲ್ಲ ಅಂತ ಎಲ್ರಿಗೂ ಅರ್ಥ ಆದರೂ ಕೂಡ ಅವ್ರನ್ನ ಏನೇನೋ ಮಾತಾಡ್ತಿದ್ದಾರೆ. ಅವ್ರಿಗಿಂತ ಇವ್ರು ಸಾಕಷ್ಟೇ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಅವ್ರ ಬಗ್ಗೆ ಒಬ್ಬರು ಹೀಗೆ ಮಾತಾಡ್ಕೊಂಡು ಹೋದರೆ ನಮ್ಮ ಒಂದು ಸಂಸ್ಕೃತಿ, ಸಂಪ್ರದಾಯ ಮತ್ತು ಈ ಒಂದು ಪರಂಪರೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಅಂದರೆ ಇದೇನು ಬೇರೆ ಯಾವುದೋ ಅಲ್ಲ, ನಮ್ಮ ದೇಶದ ಒಂದು ಮೂಲತಃ ಒಂದು ಬುಡಕಟ್ಟು ಏನು ಆರಂಭವಾಗಿದೆಯೋ ಹರಪ್ಪ ಮತ್ತು ಮೊಹಂಜದಾರ, ಅಲ್ಲಿನಿಂದ ಕೂಡ ನಮ್ಮ ಹಿಂದೂ ಒಂದು ಬಂದಿದೆ. ಭೌಗೋಳಿಕವಾಗಿ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ನಾನಾ ಥರದಲ್ಲಿ ಈ ಹಿಂದುತ್ವವನ್ನು ನಾವು ಒಂದು ಪ್ರೀತಿಸುವಂಥ, ಭಕ್ತಿ ಭಾವದಿಂದ ನೋಡುವಂಥ ಒಂದು ಸಂಪ್ರದಾಯವಾಗಿದೆ. ಇಂಥದ್ರ ವಿರುದ್ಧ ಹೀನಾಯವಾಗಿ ಮಾತಾಡ್ತಿದ್ದಾರೆ ಅವರು. ಈ ಬಸವ ತತ್ವ ಮತ್ತು ಬಸವಾದಿಗಳಂತ ಏನು ಹೇಳ್ತಾರೆ, ಬಸವಣ್ಣನವರು ಕಾಡಿನಲ್ಲಿರೋ ಜನ ಹಿಡ್ಕೊಂಡ್ಬಿಟ್ಟು ನಾಡಿನಲ್ಲಿ ಸಂಪ್ರದಾಯ ಹಿಡ್ಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಒಂದು ಪ್ರಯತ್ನ ಮಾಡಿದರು. ಅಂಥ ಪ್ರಯತ್ನ ಮತ್ತೆ ಈ ನಮ್ಮ ಬಸವ ಕಲ್ಯಾಣದಲ್ಲಿ ಆಗ್ತಿದೆ. ಸುಮಾರು 800-900 ವರ್ಷಗಳಿಂದ ಮಠಾಧೀಶರು ಏನು ಕಿತ್ತು ಏನು ಹಾಕಿಲ್ಲ. ಅವ್ರ ಸಂಸ್ಥೆಗಳು ಬೆಳೆಸ್ಕೊಂಡಿದ್ದಾರೆ, ಆ ಸಂಸ್ಥೆಗಳು ಬೆಳೀತಾ ಇವೆ. ಅವರು ಅದರಿಂದ ವ್ಯವಹಾರ ಮಾಡ್ಕೋತಿದ್ದಾರೆ ವಿನ ಯಾವುದೇ ಒಂದು ಸಮಾಜಕ್ಕೆ ಅವರಿಂದ ಏನೂ ಉಪಯೋಗಿಲ್ಲ. ಈ ಸಂಸ್ಥೆಗಳು ನಾನಾ ಥರದಲ್ಲಿ ನಾನಾ ಜಾತಿಯವರು, ನಾನಾ ಧರ್ಮದವ್ರು ಮಾಡಿದ್ದಾರೆ. ಅದರದ್ದು ವೈಯಕ್ತಿಕ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಈ ಬಸವ ತತ್ವ, ಶರಣ ತತ್ವ ಇವನ್ನೆಲ್ಲ ಅವ್ರು ಬಳಸ್ಕೊಳ್ತಾ ಇರೋದೇ ಶುದ್ಧ ತಪ್ಪು. ಆ ಥರ ಏನಾದರೂ ಅವ್ರು ಮಾಡ್ಬೇಕಂತ ಅವ್ರು ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಅವ್ರಿಗೆ ಇದ್ದಿದ್ರೆ ಸಾರ್ವಜನಿಕವಾಗಿ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೋ ಎಲ್ಲ ವಿದ್ಯಾರ್ಥಿಗಳು ಡಿವೈಡ್ ಮಾಡಿಬಿಟ್ಟು ಫೀಸ್ ತೊಗೊಳ್ಳಿ. ಈಗ ಶರಣರು ಏನು ಹೇಳ್ತಾರೆ, ಶರಣ ತತ್ವ ಏನು ಹೇಳ್ತದೆ, ಇವತ್ತು ನಾವು ದುಡಿದು ಕಾಯಕ ಮತ್ತು ದಾಸೋದ ಬಗ್ಗೆ ತುಂಬ ಕಡೆ ಹೇಳ್ತೀವಿ. ನೀವು ನಡ್ಕೊಳ್ಬೇಕಲ್ವ ಅಲ್ಲಿಗೆ. ಕಾಯಕ ಮತ್ತು ದಾಸೋಹ ಏನು ಹೇಳುತ್ತೆ ಬಸವಣ್ಣವ್ರದ್ದು, ಒಂದು ಪ್ರೊಡಕ್ಷನ್ ಮತ್ತೊಂದು ಡಿಸ್ಟ್ರಿಬ್ಯೂಷನ್. ನೀವು ಎಷ್ಟು ದುಡಿತೀರೋ ಅದನ್ನು ಲಿಂಗಾರ್ಪಿತವಾಗಿ ಜಂಗಮ ದಾಸೋಹ ಮಾಡಿ ತಾನು ಅವತ್ತು ಬಳಸಿ, ಅಂದರೆ ಅದನ್ನು ಊಟ ಮಾಡಿ ಮತ್ತೆ ಮರುದಿವ್ಸಿಗೆ ಇರಬಾರ್ದು ಅಂತಿದೆ. ಆದರೆ ನೀವು 10,000-100,000 ಜನ್ಮಕ್ಕೆ ಸಾಕಾಗದಷ್ಟು ನೀವು ಸಂಪಾದನೆ ಮಾಡ್ಕೊಂಡು ಇದ್ದು ನಿಮಗೆ ಮಾನ ಮರ್ಯಾದೆ ಇಲ್ಲದೇ ಕಾವಿಗಳು ಹಾಕ್ಕೊಂಡು, ಬಿಳಿ ಬಟ್ಟೆಗಳು ಹಾಕ್ಕೊಂಡು ನೀವು ವಿಜೃಂಭಿಸ್ತಿದ್ರಲ್ಲ, ನಿಮಗೆ ಏನಾದರೂ ನೈತಿಕತೆ ಅನ್ನೋದು ಇದೆಯಾ? ಬಸವ ತತ್ವ ಕಳಿಸಿ ಆಚೆಗೆ ಬನ್ನಿರಿ. ಬಸವ ತತ್ವದವ್ರು ನೀವಲ್ಲ, ನಿಜವಾಗಿ ಯಾರು ದುಡಿತಾರೋ ಅವರು ಬಸವ ತತ್ವ. ನಮ್ಮ ಭಾಗದಲ್ಲಿ ಚನ್ನಬಸವ ಪಾಟಿದೇವರು ಅಂತಿದ್ರು ಬಾಲ್ಕಿನಲ್ಲಿ. ಅವ್ರು ಕಾವ್ಯ ಹಾಕಿದ್ರು ಕೂಡ ಕಳೆ ತೆಗಿತಿದ್ರು, ಕೆನೆ ಕೀಳ್ತಿದ್ರು. ಪ್ರತಿಯೊಂದು ಹಾರ್ಡ್ ವರ್ಕು. ಅವ್ರು ಮಠ ಕಟ್ಟುವಾಗ ಕಲ್ಲು ಮಣ್ಣು ಕೊಡ್ತಿದ್ರು. ನೀವ್ಯಾರ ಮಾಡಿದ್ರಂಥ ಕೆಲಸನ? ಹೋಗಿ ಪ್ರವಚನ ಹೇಳಿ, ನಿಮಗೆ ಫ್ರೀ ಮಾಡ್ಕೊಂಡು ಬೇರೆ ಟೈಮಿಗೆ ಹೇಳಿ. ನಿಮ್ಮ ದಿನನಿತ್ಯ ಪ್ರವಚನ ಎದಕ್ಕಿದೆ? IT BT ಸಂಪಾದನೆ ಮಾಡೋರು ಎಲ್ಲೆಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ಕಲೆಕ್ಷನ್ ಹೇಗೆ ಮಾಡ್ಕೊಂಡು ಬರಬೇಕು. ದುಬೈನಲ್ಲಿದ್ದರೂ ಹೋಗ್ತೀರಿ, ಅಮೇರಿಕಾದಲ್ಲಿದ್ದರೂ ಹೋಗ್ತೀರಿ, ಲಂಡನ್ನಲ್ಲಿದ್ದರೂ ಹೋಗ್ತೀರಿ. ಕಲೆಕ್ಷನ್ ಟೀಮ್ ನಿಮ್ದು ಅಷ್ಟೇ. ಇಲ್ಲೂ ಬೀದರ್ನಲ್ಲೂ ಕಲೆಕ್ಷನ್ ಮಾಡಿ 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 ನೀವು ಸೋಮೇರಿಗಳಾಗಿದ್ರಿ. ಹೋಗಿ ಮಾರ್ಕೆಟ್ ಏರಿಯಾದಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರ್ತೀರಿ. ಶ್ರೀಮಂತರಲ್ಲಿದ್ದಾರೆ, ಅವ್ರಿಗೆ ಹಾರ ಹಾಕಿ ಸ್ಟೇಜ್ ಮೇಲೆ ಕೂಡಿಸ್ಬಿಟ್ಟು ಹಾರ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ಕಿತ್ಕೊಳ್ತೀವಿ. ಅಷ್ಟು ಬಿಟ್ಟರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ? ನೀವು ಮಾಡೋ ಒಂದು ಸಮಾವೇಶಗಳಿರಲಿ, ಸಭೆಗಳಿರಲಿ, ಅಥವಾ ಒಂದು ಪ್ರವಚನ ಇರಲಿ. ಪ್ರವಚನ ಹೇಳೋ ಒಬ್ಬ ಸ್ವಾಮಿ ಇದ್ದಾರೆ, ನಾವು ಏಕವಚನದಲ್ಲಿ ಅವ್ರನ್ನ ಮಾತಾಡಬಾರ್ದು. ನಿಜಗುಣಾನಂದ ಸ್ವಾಮಿ ಅಂತ, ಅವನು ಬೈಯೋದೇ ಒಂದು ಕೆಲಸ ಆ ಸ್ವಾಮಿದು. ನಾನೊಂದು ಸಲ ಒಂದು ಪೂರ್ವಭಾವಿ ಸಭೆಗಂತ ಹೋಗಿದೆ. ನನ್ನ ಹಣೆ ಮೇಲೆ ಕುಂಕುಮ ಇತ್ತು. ಕುಂಕುಮ, ವಿಭೂತಿ, ಅರಿಶಿಣ, ಗಂಧ ಇವೆಲ್ಲ ನಮ್ದು ಏನಿವೆ ಅಂದರೆ ಒಂದು ಈ ಪೂಜೆಯಾದ ಪರಿಕರಗಳು, ಅಂಥ ಶುಭ ಪರಿಕರಗಳು ಇವು. ಇಂಥದಕ್ಕೆ ಬಾಯಿ ಬಂದಾಗ ಬೈತಾನೆ. ಯಾರು ಕೊಟ್ಟಿದ್ದಾರೆ ಅವನಿಗೆ? ಇಲ್ಲಿ ತನಕ ಅವನಿಗೆ ಯಾರು ಏನೂ ಮಾಡಲಿಲ್ಲ. ಕಾರಣ ಅವನೊಬ್ಬ ಹಿಂದೂ ಸ್ವಾಮಿ, ಅದೊಂದು ಕಾವ್ಯ ಹಾಕೊಳ್ತಾರಂತ ಅವ್ರು ಯಾರ್ಯಾರು ಮಾಡಿಲ್ಲ. ಇವಾಗ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ.
ಹೀಗೆ ಅವ್ನು ಮಾತಾಡ್ತಾ ಇದ್ದಿದ್ರೆ ಅಲ್ಲೊಬ್ಬ ಬೆಂಗಳೂರಿನಲ್ಲಿ ಹೀಗೆ ಆಡ್ತಿದ್ದ ಒಬ್ಬ ಸ್ವಾಮಿ, ಅವ್ನು ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಪ್ಯಾಂಟು ಟಿ ಶರ್ಟ್ ಹಾಕಿ ಕಳಿಸಿದ್ರು ಒಬ್ಬ ಸ್ವಾಮಿಗೆ. ಅದೇ ಪರಿಸ್ಥಿತಿನ ಇದೇ ಈ ಸ್ವಾಮಿಗೆ ಒಂದು ದಿವಸ ಬಂದೇ ಬರುತ್ತೆ, ಇದೇ ಕಂಟಿನ್ಯೂ ಮಾಡಿದ್ರೆ. ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ಈ ಮಹಾಸಭೆ, ಬಸವಾದಿ ಶರಣರ ಹಿಂದೂ ಮಹಾಸಭೆ ಏನು ಒಂದು ತುಂಬ ಜಾಗೃತವಾಗಿ ಏನು ಮಾಡ್ತಿದ್ದಾರೆ, ಅದರಲ್ಲಿ ಕಾಯಕದ ಪರಿಕಲ್ಪನೆ ತುಂಬ ಇದೆ. ಬಹುಶಃ ಅವ್ರು ನಾಳೆ ಸಮಾವೇಶದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಈ ನಮ್ಮ ಈ ಕೂಲಿ ಕಾರ್ಮಿಕರಿಗೆ ಉಪಯೋಗ ಅಂತ ಒಂದು ಸಮಾವೇಶ ಇದ್ರೂ ಇರ್ಬೋದು. ಕಾರಣ ಆ ಕನ್ನೇರಿ ಸ್ವಾಮಿ ಮಾಡೋದು ನಾನು ಸಾಕಷ್ಟು ಕಡೆ ಕೇಳಿದ್ದೇನೆ. ಇದೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜನಾಂಗ ಹೋಗಿದ್ದಾರೆ, ದಲಿತರ ಇರ್ಬೋದು, ಕುರುಬ ಜನಾಂಗ ಇರ್ಬೋದು, ಮರಾಠ ಜನಾಂಗ ಇರ್ಬೋದು, ಲಿಂಗಾಯತರು ಇರ್ಬೋದು, ಎಲ್ಲರೂ ಹೋಗಿದ್ದಾರೆ. ಅಲ್ಲವರು ಬರೀ ವಿದ್ಯೆ ಕಲಿಸ್ಕೊಡ್ತಿದ್ದಾರೆ, ಕೃಷಿದ ಸಾವಯವ ಕೃಷಿ ಹೇಳ್ಕೊಡ್ತಿದ್ದಾರೆ. ಹೀಗೆ 108 ವಿದ್ಯೆಗಳನ್ನ ಹೇಳಿ ಮತ್ತೆ ಮನೆಗೆ ಹೋಗುವಾಗ ಅವರಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ದಾರೆ. ಅಂಥ ಒಂದು ತರಬೇತಿದ ಒಂದು ಕೇಂದ್ರನ ನಾವು ಮೆಚ್ಕೊಳ್ಬೇಕು. ವಿಜ್ಞಾನಿಗಳು ಕೂಡ ಹೋಗಿ ಆ ಸ್ವಾಮಿಗಳ ಹತ್ರ ಹೋಗಿ ಕೇಳ್ತಿದ್ದಾರೆ. ನನಗೆ ಆ ಸ್ವಾಮಿಯನ್ನು ಅವ್ರದ್ದೇ ನನ್ನ ಚಮಚನೂ ಅಲ್ಲ, ಅಥವಾ ನನಗೆ ಅವ್ರ ಪರಿಚಯನೂ ಇಲ್ಲ, ಅವ್ರು ನನಗೆ ಯಾರು ಅಂತ ಗೊತ್ತೂ ಇಲ್ಲ. ಆದರೂ ಎಲ್ಲ ಕಡೆ ನಾವು ಕೇಳಿಸ್ಕೊತಾ ಇದ್ದೀವಿ, ಹೋಗಿ ಬಂದಿರೋರು ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ನೀವು ವಿರುದ್ಧ ಮಾಡೋದಾಗಲಿ, ಅವ್ರು ಮಾತಾಡಬಾರದು ಅನ್ನೋದಕ್ಕೆ ಒಂದೆರಡು ಪದಗಳು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅವ್ರು ಯೂಸ್ ಮಾಡಿದ್ದಾರೆ. ಹಾಗಾಗಿ ಕೋರ್ಟ್ ಕೂಡ ನೀವು ಮಾತಾಡಬಾರ್ದು ಅಂತ ಹೇಳಿರ್ಬೋದು. ಆ ಥರದಲ್ಲಿ ಈ ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ. ಅವ್ರು ಮಾತಾಡಂಗೆ ಇದ್ರೆ ಭಾಳ ಒಳ್ಳೇದು. ಕಾರಣ ಕೃಷಿದ ಬಗ್ಗೆ, ಸಾವಯವದ ಬಗ್ಗೆ ಮತ್ತೊಂದು ಇನ್ನೊಂದು ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ಬೋದು ಎಲ್ರಿಗೂ. ಹಾಗಾಗಿ ಅಂಥವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಬಂದರೆ ಭವ್ಯ ಸ್ವಾಗತ ಮಾಡ್ತಾ ಸಮಾವೇಶಕ್ಕೆ ಎಲ್ಲರೂ ಭಾಗಿಯಾಗಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ನೀವು ಬಸವಲಿಂಗ ಹೆಸರು ತಗೊಳ್ಳಿಲ್ಲ, ಬಟ್ ಬಸವಲಿಂಗ ಪಟ್ಟದೇವರ ಬಗ್ಗೆ ಟೀಕೆ ಮಾಡಿದ್ರಿ, ಅವರಿಗೆ ನೇರವಾಗಿ ಹೇಳೋ ಥರದಲ್ಲಿ ನಾನು ನೇರವಾಗಿ ನನ್ನ ಅತ್ಯಂತ ಹತ್ತಿರದ ಮಠ, ನಮ್ಮ ಮನೆ ಗುರುಗಳು ಅವರಲ್ಲ, ತಡೋಳ ಮೇಕಡ್ ಡೊಣಗಾಪುರಪ್ಪ ಅವರು ನಮ್ಮ ಮನೆ ಗುರುಗಳು. ಆದರೆ ನಾನು ಒಂದು ಮಾನಸಿಕವಾಗಿ ಅತಿ ಹೆಚ್ಚಿಗೆ ನಾನು ಹಚ್ಕೊಂಡಿರೋ ಮಠ ಅಂತಂದಿದ್ರೆ ಬಾಲ್ಕಿ ಮಠ. ಕಾರಣ ಚನ್ನಬಸವ ಪಟ್ಟದೇವರು ಈ ಭಾಗದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. 108 ವರ್ಷಗಳ ಕಾಲ ಬಾಳಿ ಬದುಕಿ ಇಲ್ಲಿನವರಿಗೆ ನಮಗೆ ಕಾಯಕ ಮತ್ತು ವಿದ್ಯೆನ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಪರಂಪರೆ ಇತಿಹಾಸ ಇಟ್ಕೊಂಡ್ಬಿಟ್ಟು ನಾನು ಸಿನಿಮಾ ಕೂಡ ಮಾಡಿದ್ದೀನಿ. ಆದರೆ ಅದಕ್ಕವರು ಎಲ್ಲನೂ ಅಪೋಸ್ ಮಾಡಿದರು. ಬಸವಲಿಂಗ ಪಟ್ಟದೇವರು ಎಂಡಿಗೂ ಒಪ್ಕೊಂಡಿದ್ರು. ಅಕ್ಕಮಹಾದೇವಿ ಚಲನಚಿತ್ರವನ್ನು ಮಾಡಿರುವಾಗ ಓಪನ್ ಆಗಿ ಹೇಳ್ತಾರೆ, ಅದರಲ್ಲಿ ಏನೋ ಅಕ್ಕಮಹಾದೇವರು ವೀರಶೈವ ನೀವು ಬಳಸಿದ್ರಿ ಅಂತ. ವೀರಶೈವ ಅಂದರೆ ಇದೇನೇನು ಕೆಟ್ಟ ಭಾಷೆನ, ಅದನ್ನು ಅನ್ಪಾರ್ಲಿಮೆಂಟ್ರಿ ವರ್ಡ. ನೀವು ಅಟ್ಲೀಸ್ಟ್ ದೊಡ್ಡ ಸ್ವಾಮಿ ಆದವರು ಓದು ಬರಾದ್ರೆ ನಿಮ್ಗೆ ಇರಬೇಕು. ನಿಮ್ಗೆ ವಿದ್ಯೆ ಇಲ್ಲ ಅಂದರೆ ಸುಮ್ಮನಾದ್ರೂ ಬಾಯಿ ಮುಚ್ಕೊಂಡು ಇರಬೇಕು. ನಾವು ಎಷ್ಟೊಂದು ಕಷ್ಟಪಟ್ಬಿಟ್ಟು ಸಂಶೋಧನೆ ಮಾಡಿಬಿಟ್ಟು ಎಲ್ಲ ಪುಸ್ತಕಗಳು ಮತ್ತೊಂದಿಂದ ಎಲ್ಲ ತಿಳ್ಕೊಂಡು ನಮ್ಮ ತಲೆ ಇರ್ತಕ್ಕಂಥ ಒಂದು ವಿದ್ಯೆ ಮೇಲೆ ಒಂದು ಸಿನಿಮಾ ಮಾಡಿದರೆ ಆ ಸಿನಿಮಾ ನೋಡಬೇಡ್ರಿ ಅಂತ ಹೇಳ್ಕೊಡೋದು ಏನೇನು ಹೇಳ್ತಾರೆ. ಒಂದಲ್ಲ ನಿಮ್ದು ಎರಡಲ್ಲ, ಪ್ರತಿಯೊಂದನ್ನು ಹೀಗೇನೆ. ಕಾರಣ ನೀವು ಏನೇ ಮಾಡಿದ್ರು ನಾವು ನಿಮ್ಗೆ ಏನು ಮಾಡ್ತೀವಿ, ಗೌರವಿಸ್ತೀವಿ. ಅದು ನೀವೇನು ಮಾಡ್ತೀರಿ, ಪ್ರತ್ಯುತ್ತರವಾಗಿ ನಾನೇ ಒಂದು ದೊಡ್ಡದು ರಾಜ್ಯ ಮಟ್ಟದಲ್ಲಿ ಬಸವ ತತ್ವದ್ದು ಲೀಸ್ ಹಾಕ್ಸ್ಕೊಂಡಿದ್ದೀನಿ ಅಂತ. ಲೀಸ್ ಅಂದ್ರೆ ಇದು ನಂದೇನೆ, ನನಗೆ ಕೇಳ್ಬಿಟ್ಟು ಮಾಡಬೇಕು ಅನ್ನಂಗೆ, ಗುತ್ತಿಗೆ ತಗೊಂಡಂಗೆ. ಗುತ್ತಿಗೆ ನಿಮ್ಮದಲ್ಲ, ಯಾರ್ದು ಅಲ್ಲ. ಮೇಲೆ ಮಹಾರಾಜೇ ಇದ್ರು ಒಂದೇನೆ, ಕೆಳಗಡೆ ಚಪ್ಪಲಿ ಹೊಲೆನಿದ್ರು ಒಂದೇನೆ. ಬಸವ ತತ್ವ ಅನ್ನೋದನ್ನ ಸಮಾನತೆ ಕಂಡಂತ ಒಂದು ಇದು ಸಂಪ್ರದಾಯ ಇದೆ. ಬಸವಣ್ಣವ್ರು ಎಲ್ಲರ ಮಂದಲ್ಲೂ ಇದ್ದಾರೆ, ಮನದಲ್ಲಿ ಇಲ್ಲದೆ ಇರೋದು ಅವ್ನು ನಾಸ್ತಿಕ ಅಷ್ಟೇ ಅನ್ಬೋದು. ನಾವು ಕೆಟ್ಟವ್ರು ಅನ್ನಕ್ಕಾಗಲ್ಲ. ಅವನು ನಾಸ್ತಿಕ ಆಗಿದ್ರೆ ಬಸವಣ್ಣವ್ರ ಮಂದಲ್ಲಿ ಕೂತ್ಕೊಂಡಿಲ್ಲ. ಬಸವಣ್ಣ ಅಂದರೆ ಪ್ರೊಡಕ್ಷನ್, ಬಸವಣ್ಣ ಅಂದರೆ ಮಾರ್ಕೆಟಿಂಗ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನು ಪಕ್ಕ ನಮ್ಗೆ ಹೇಳ್ಕೊಟ್ಟು ನಮ್ಮ ಬದುಕು ಕಲಿಸ್ಕೊಟ್ಟಿರತಕ್ಕಂಥ ಒಂದು ಬಸವಣ್ಣದ ತತ್ವ ಅಂತ ಹೇಳ್ಕೊಂಡು ನೀವು ಒಂದು 4-5 ಜನ ಇದ್ರಿ, ಜಾಸ್ತಿ ಇಲ್ಲ. ನೀವೇನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ವಿರೋಧ ಮಾಡೋಕ್ಕೆ ನೀವು ಲವಲವತ್ತು ಹೊಯ್ಕೊಟ್ರೆ ನಿಮ್ಗೆ 100-200 ಜನ ನಿಮ್ಗೆ ಸಿಗ್ತಿರ್ಲಿಲ್ಲ. ಏನೋ ಕೋಗೊಟ್ಟು ಕಾಪಾಡ್ತಿವಾಗ, ಏನೋ ಹಾಗೆ ಹೀಗೆ ಅಂತೆಲ್ಲ ಏನೋ ಹೇಳಿ, ಅದಕ್ಕೂ ನೀವೇನು ಹೇಳ್ತಿದ್ರಿ, ನಾವೇ ಗೆದ್ದಿದ್ವಿ. ನಾಚಿಕೆ ಮಾನ ಮರ್ದಿರ್ಬೇಕ್ರಿ ನಿಮಗೆ. ಎಲ್ಲಿ ಗೆದ್ದಿರಿ ನೀವು? ಕಾಲಿಡಕ್ ಬಿಡಲ್ಲ ಅಂತ ಹೇಳಿದ್ರಿ ನೀವು. ಬಸವ ಭೂಮಿನಲ್ಲಿ ಕಾಲಿಡಕ್ ಬಿಡಲ್ಲ ಅಂತಿದ್ರಿ. ಈಗ ಅವ್ರು ಬರ್ತಾ ಇದಾರಲ್ಲ, ಇವಾಗ ವೀರಾದಿ ವೀರರಾಗಿ ಬರ್ತಾರ. ಅವ್ರಿಗೇನೋ ಹೆಚ್ಚಿಗೆ ಪವರ್ ಬಂತು. ವಿರೋಧಿಸೋರಿದ್ರು ಕೋರ್ಟ್ ನಂಪರ್ ಹೋಗಿದೆ ಅಂತ ಬಂತು. ಸ್ವಲ್ಪ ನಾವು ನಿಮ್ಗಿಂತ ನಿಮ್ಮ ಭಕ್ತರಿದ್ದೀವಿ, ಚಿಕ್ಕವರೇ ಇದ್ದೀವಿ. ನೀವೇನು 3-4 ಜನ ಇದ್ರಿ, ಎಲ್ಲರ ಜೊತೆಗೆ ಸಹಬಾಳ್ವೆ ಮಾಡಿ. ಕುವೆಂಪು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಎಲ್ಲ ಜನಾಂಗ, ಎಲ್ಲ ಧರ್ಮ ಎಲ್ಲರೂ ಇರ್ಬೇಕಂತ ಹೇಳಿದ್ದಾರೆ.
ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಇರ್ಬೋದು, GS ರುದ್ರಪ್ಪ ಅವರು ಇರ್ಬೋದು, ಇಂಥವ್ರು ಅನೇಕರು ಹುಟ್ಟಿ ಬಾಳಿ ಬದುಕಿದಂಥ ಒಂದು ಶ್ರೇಷ್ಠ ಶ್ರೀಮಂತ ಸಾಹಿತ್ಯ ಕೊಟ್ಟಿರೋ, ಶ್ರೇಷ್ಠ ಬದುಕು ಕೊಟ್ಟಿರೋ ಶಿವಶರಣರು. ಅದ್ರ ಮಧ್ಯದಲ್ಲಿ ಬಾಳೆ ಬದುಕ್ರಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ತುಂಬ ಬುದ್ಧಿವಂತರು ಅನ್ಕೊಂಡಿದ್ರಿ, ನಿಮ್ಮದು ಕ್ಷುಲ್ಲಕ ಬುದ್ಧಿ, ನಿಮ್ಮ ಸಣ್ಣ ಬುದ್ಧಿನ ತೋರಿಸ್ಕೊಂಡು ಪ್ರದರ್ಶನ ಮಾಡಿಬಿಟ್ಟು ಇವತ್ತು ನೀವು ಸಣ್ಣವರಾಗ್ತಾ ಇದ್ರಿ. ದಯವಿಟ್ಟು ಆಗ್ಬೇಡ್ರಿ. ಯಾಕಂದರೆ ಶ್ರೇಷ್ಠ ಜಾಗದಲ್ಲಿ ಕುಂತಿದ್ರಿ, ಶ್ರೇಷ್ಠ ಮಟ್ಟದಲ್ಲಿ ಹೆಸರು ಬರ್ತಾ ಇತ್ತು. ಇವಾಗ ಎಲ್ಲರೂ ಏನೇನು ಅಂತಿದ್ದಾರೆ, ನಮಗೆಲ್ಲ ನಾಚಿಕೆ ಆಗ್ತಿದ್ದೆ. ಯಾಕಂದ್ರೆ ಸಿನಿಮಾ ಮಾಡಿದ್ದೀನಿ ನಾನು, ಶ್ರೇಷ್ಠ ಮಟ್ಟದಂತ ನಾನು ಸಿನಿಮಾ ಮಾಡಿದ್ದೆ, ಶ್ರೇಷ್ಠ ಒಂದು ಪರಂಪರೆ ಇತಿಹಾಸ. ಆ ಜಾಗದಲ್ಲಿ ಕೂತ್ಕೊಂಡು ಬರೀ ಬ್ರೇಕ್ ಹಾಕೊಂಡು ಕೂತ್ಕೊಂಡಿದ್ರಿ ವಿನ ನೀವು ಬೇರೆ ನಿಮಗೇನು ಮನಸ್ಸಿಗೆ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ಎಲ್ಲಿ ತನಕ ಹಾಕ್ತಿರೋ, ಕೊನೆಗೆ ಹೇಳದ್ನಲ್ಲ ಒಬ್ಬ ಸ್ವಾಮಿ, ಅವನು ಎಲ್ಲ ಥರ ಆಟ ಆಡಿ ಆಡಿ ಕೊನೆ ಪ್ಯಾಂಟು ಶರ್ಟ್ ಹಾಕ್ಬಿಟ್ಟು, ಆಯ್ತು ನೀನು ನಾ ಪ್ಯಾಂಟು ಶರ್ಟ್ ಹೆಂಗೋ ಹಾಕಿದ್ರಿ, ನಾನು ಡಿಸ್ಕೋ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಡಿಸ್ಕೋ ಡ್ಯಾನ್ಸ್ ಮಾಡೋದು. ಹಾಗೆ ನೀವು ಡಿಸ್ಕೋ ಡ್ಯಾನ್ಸ್ ಮಾಡೋ ಮಟ್ಟಿಗೆ ನೀವು ಹೋಗಬೇಡ್ರಿ. ಅಂಥವ್ರೆಲ್ಲ ಎಲ್ಲೆಲ್ಲಿಗೆಲ್ಲ ಹೋಗಿ ಬಂದಿದ್ದಾರೆ, ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ, ಜೈಲ್ಗೆ ಹೋಗಿ ಬಂದಿದ್ದಾರೆ. ಕೆಲವರು ಬಸವತತ್ವ ಅಂತ ಹೇಳ್ಕೊಂಡು ಸ್ವಾಮೀಜಿ ಅನ್ಕೊಂಡ್ರು, ಮಾಗಡಿ ಸ್ವಾಮಿ ಬೆಳಗಾಂ ಕಡೆದ ನಾ ಸ್ವಾಮಿ ಅನಿಸುತ್ತೆ, ಬಸವತತ್ವದ ಹೆಸರು ಹೇಳ್ಕೊಂಡೆ ಯಾವ್ದ್ರಲ್ಲ ಸಿಕ್ಕಾಕೊಂಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಅವ್ರದಾರೆ ಸತ್ತು ಹೋದ್ರು. ಆ ಪರಿಸ್ಥಿತಿ ನಮ್ಮ ಬೀದರ್ಗೆ ಬರಬಾರ್ದು ಅಂತ ಕೇಳ್ಕೊಳ್ತಾ ಒಳ್ಳೊಳ್ಳೆಯದು ತತ್ವಗಳನ್ನ ಹೇಳ್ರಿ ಅಂತ ಹೇಳಿ, ನಾಳೆ ಅಂದ್ರೆ 28 ಜೂನ್ 2026 ನಡೆಯಲಿರುವ ಈ ಶರಣ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಎಲ್ಲ ಒಳಗಿದೆ. ಎಲ್ಲರೂ ಭಾಗಿಯಾಗಿ ಒಂದು ಈ ಸಂಸ್ಕೃತಿಯನ್ನು ಕಾಪಾಡಬೇಕಂತ ಕೇಳ್ಕೊಳ್ತಾ ನನ್ನ ಮಾತು ಶ್ರೀಗಳು 100ಕ್ಕೆ 100 ಸತ್ಯ. ಇಲ್ಲಿ ಬಸವ ತತ್ವ ಅಂತ ಯಾರೋ 3-4 ಜನ ಹೇಳಿದ್ರೆ ಅದು ಎಲ್ಲ ಬಸವ ತತ್ವ ಆಗಲ್ಲ. ಆ ಕನ್ನೇರಿ ಸ್ವಾಮಿದು ಮತ್ತು ಈ ಬಾಲ್ಕಿದು ಒಂದು ಅವಿನಾಭಾವ ಸಂಬಂಧದ ಇತ್ತು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸ್ವಾಮಿಗಳದ ಬಗ್ಗೆ, ಈ ಬಾಲ್ಕಿ ಮಾಡೋದ ಬಗ್ಗೆ ಅವ್ರು ಡೀಟೇಲ್ಸ್ ಹೇಳ್ತಾರೆ, ಹೆಸರು ಹೇಳೋದು ಎಲ್ಲವೂ ಹೇಳ್ತಾರೆ. ಅದು ಇಡೀ ಬಾಲ್ಕಿನೇ ಗುರುಬಸವ ಪಟ್ಟಿದೇವ್ರದ್ದು ಪಟ್ಟಾಭಿಷೇಕ ಆಗಬಾರ್ದಂತ ಎಲ್ಲರದೇ ಆಸೆ ಇತ್ತು. ಅದಕ್ಕೆ ಒಂದು ಕೃಪೆ ಯಾರ್ದು ಸಿಕ್ಕಿದ್ದು ಅಂದರೆ ಮಾನ್ಯ ಈಶ್ವರ್ ಸಾಹೇಬ್ ಖಂಡ್ರೆ ಅವ್ರು ನಿಂತ್ಕೊಂಡಿದ್ದಕ್ಕೆ ಅದು ಆಗಿರೋದು. ಇಲ್ಲಾಂದ್ರೆ ಇಡೀ ಬಾಲ್ಕಿನೇ ವಿರುದ್ಧವಾಗಿ ನಿಂತಿತ್ತು. ಅದನ್ನ ಈ ನಮ್ಮ ಮಠ, ಚನ್ನಬಸವ ಪಟ್ಟಿದೇವ್ರದ್ದು ಮಠ, ಬಸವಲಿಂಗ ಪಟ್ಟಿದೇವ್ರದ್ದು ಮಠ, ಬಸವಲಿಂಗ ಪಟ್ಟಿದೇವ್ರ ಮೊದಲಿಂದ ಭಾಳ ಒಳ್ಳೆಯ ಹೆಸರಿತ್ತು. ಅದ್ರ ಇತ್ತೀಚೆಗೆ ಮಾಡ್ತಾ ಇರೋದ್ರಿಂದ ಈ ನಮ್ಮಂಥ ಸಣ್ಣವರೆಲ್ಲೂ ಮಾತಾಡಬೇಕಾಗಿದೆ. ತಾವೇನು ಕೇಳಿದ ಪ್ರಶ್ನೆ, ಈ ಬಸವಲಿಂಗ ಪಟ್ಟಿದೇವ್ರು ಏನು ಅತಿ ಹೆಚ್ಚು ಫೀ ಪಡೆದು ಮಕ್ಕಳಿಗೆ ವಿದ್ಯೆ ಕೊಡ್ತಿದ್ದಾರೆ. ಒಂದು ನಮಗೆ ಗೌರವನು, ಆ ಗುರುಕುಲು ತುಂಬಾ ಶ್ರೇಷ್ಠ ಮಟ್ಟದಲ್ಲಿ ಹೋಗಿದೆ, ಅವ್ರು ತಗೊಳ್ತಕ್ಕಂಥ ಫೀ ಸ್ವಲ್ಪ ಜಾಸ್ತಿ ಇದೆ ಅಂದ್ಬಿಟ್ಟು ಮಾತಾಡ್ತಾರೆ. ಅವ್ರ ವ್ಯವಹಾರಕ್ಕೆ ನಾನು ಏನು ಹೇಳಿಕ್ಕೆ ಹೊರಡಲ್ಲ. ಯಾಕಂದ್ರೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಚನ್ನಬಸವ ಪಟ್ಟಿದೇವ್ರ ಒಂದು ಕನಸಾಗಿತ್ತು, ತುಂಬಾ ದೊಡ್ಡ ಸಂಸ್ಥೆನ ಬೆಳಿಬೇಕಾಗಿತ್ತು ಅಂತ ಬೆಳೆಸಿದ್ದಾರೆ. ಅದ್ರ ಫೀ ವಿಷಯದಲ್ಲಿ ಸ್ವಲ್ಪ ಅವ್ರು ಯೋಚನೆ ಮಾಡಬೇಕು. ಜನದ ಒಂದು ಆಕ್ರೋಶಕ್ಕೆ ಅವರು ಬಲಿಯಾಗ್ತಾ ಇದ್ದಾರೆ. ಫೀ ವಿಷಯದಲ್ಲಿ ಶಿಕ್ಷಣ ಸಂಸ್ಥೆ ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದು ನಾನು ಎಲ್ಲೇ ಹೋದ್ರೂ ನನ್ನ ಮನಸ್ಸಲ್ಲಿ ಇರುತ್ತೆ. ಹೋಗ್ತೀನಿ, ನಾನು ಖಂಡಿತ ಹೋಗ್ತೀನಿ, ಖಂಡಿತ ಸಮಾವೇಶಕ್ಕೆ ಹೋಗ್ತೀನಿ. ಇಲ್ಲ, ನಾನು ಹೋಗ್ಲೇಬೇಕು. ನೀವು ಹೇಳಿದಾಗೆ ನಾನು ಖಂಡಿತ ಸಮಾವೇಶಕ್ಕೆ ಹೋಗ್ತೀನಿ. ಅದಕ್ಕಿಂತ ಭಾಗ್ಯ ಇನ್ನೇನಿದೆ ರೀ. ಇಲ್ಲಿಂದ ನಮಗೆ 80 ಕಿಲೋಮೀಟರ್ ಇದೆ. 80 ಕಿಲೋಮೀಟರ್ ಅಂತ ಒಂದು ಶ್ರೇಷ್ಠ ಒಂದು ಸಮಾವೇಶ ನಡೀತಾ ಇದೆ. ಅದ್ರಲ್ಲಿ ಕನ್ನೇರಿ ಸ್ವಾಮಿ, ನಾನು ಕನ್ನೇರಿ ಸ್ವಾಮಿದು ಭಕ್ತ ಆಗಲಿ, ಅವ್ರ ಶಿಷ್ಯ ಆಗಲಿ, ಅವ್ರ ಚಮಚ ಆಗಲಿ ಯಾವುದೂ ಅಲ್ಲ. ಇನ್ನು ನಾನು ಎಲ್ಲ ಸ್ವಾಮಿಗಳು ನೋಡಿದ್ದೀನಿ, ಅವ್ರು ನಾನು ನೋಡೇ ಇಲ್ಲ. ಮತ್ತೆ ನನಗೆ ಯಾರೂ ಇದು ಹೇಳ್ಕೊಡೋದು ಕೂಡ ಹೇಳಿಲ್ಲ. ನಾನು ಏನು ಕೇಳ್ತಿದ್ದೀನಿ ಅಂದರೆ, ಬಸವಾದಿ ಶರಣರ ತತ್ವನ ಓದ್ತಾ ಬೆಳೆದವನು ನಾನು. ಅದು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿದ್ದೀನಿ. ಈ ಬಾಲ್ಕೆ ನನಗೆ ಯಾಕೆ ಅಟ್ಯಾಚ್ ಆಯ್ತು ಅಂದರೆ, ಚನ್ನಬಸವ ಪಟ್ಟಿದೇವರು ಅವ್ರೇನು ಸಾಹಿತಿಗಳಲ್ಲ, ಬರಹಗಾರರಲ್ಲ, ಏನೂ ಇಲ್ಲ. ಆದರೆ 12ನೇ ಶತಮಾನದಲ್ಲಿ ಮಾಡಿ ಪರಿಪೂರ್ಣವಾಗಿ ಆ ರಿಸಲ್ಟ್ ಅಂದರೆ ಫಲಿತಾಂಶ ಕಂಡವ್ರು ಏಕೈಕ ಚನ್ನಬಸವ ಪಟ್ಟಿದೇವ್ರು ಅನ್ಕೊಳ್ತೀನಿ. ಯಾಕಂದರೆ ಅವ್ರದ್ದು ಏನು ಕನಸಿತ್ತು, ಆ ಕನಸು ಅವ್ರು ಬದುಕಿರುವಾಗಲೇ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೀತು. ಬೆಳೆದು ಅನೇಕ ಶರಣರು ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾದರು, ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದ್ರು, ಹೊರದೇಶಕ್ಕೆ ಹೋದ್ರು. ಇದೇ ಅವ್ರ ಕನಸಾಗಿತ್ತು. ಅವ್ರ ಕನಸು ಅವ್ರು ನೋಡಿದ್ರು. ಅದ್ರ ಜೊತೆ ಬಸವಲಿಂಗ ಪಟ್ಟಿದೇವ್ರು ಗುರುಕುಲ ಸ್ಥಾಪನೆ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗಿದೆ. ಫೀ ಒಂದು ವಿಷಯದಲ್ಲಿ ಜಾಸ್ತಿ ಅಂತ ಹೇಳ್ತಾರೆ. ಆದ್ರೆ ನನಗೊಂದು ಏನು ಹೆಮ್ಮೆ ಅಂದರೆ, ಚನ್ನಬಸವ ಗುರುಕುಲ ಅನ್ನೋದನ್ನ ಚನ್ನಬಸವ ಪಟ್ಟಿದೇವ್ರ ಹೆಸರು ಮೇಲೆ ಇವ್ರು ಬಸವಲಿಂಗ ಪಟ್ಟಿದೇವ್ರು ಬೆಳೆಸಿದ್ದಾರೆ ಅನ್ನೋದಕ್ಕೆ ಒಂದು ನನಗೆ ದೊಡ್ಡ ಹೆಮ್ಮೆ. ಹಿಂದೂವಾದಿಗಳು ಹೇಳ್ತಾರೆ ನಿನ್ನ ಮೀಟಿಂಗ್ ನಲ್ಲಿ, ಬಸವಾದಿ ಶರಣರ ಅನ್ನೋ ಶಬ್ದ ತೆಗೆದು ಬರೀ ಹಿಂದೂ ಸಮಾವೇಶ ಮಾಡ್ಕೋರಿ ಅಂತ ಹೇಳಿ. ಆದ್ರೆ ಅವ್ರೇನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೀವು ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆ ಅಂತ ಅಟೆ ಇಕ್ರಿ, ಗುರುಕುಲ ಅಂತ ತೆಗಿರಿ. ಗುರುಕುಲ ಅಂದ್ರೆ ಅದೊಂದು ಉಚಿತವಾಗಿ ಶಿಕ್ಷಣ ಕೊಡುವಂತದ್ದು, ತೆಗಿತೀರಾ ಅಂತ ಪ್ರಶ್ನೆ ಮಾಡಿದ್ರೆ ನಂದು ಅದೇ ವಾದ. ಈ ಚರ್ಚ್ಗಳಲ್ಲಿ ಏನಿದೆ ಅಂದ್ರೆ, ಫಾದರ್ಗಳಿಗೆ ಪೇಮೆಂಟ್ ಕೊಡ್ತಾರೆ, ಚರ್ಚ್ ಯಾರ್ದು ಇರಲ್ಲ.
ಈಗ ಬಸವ ತತ್ವ ಅಂತ ಹೆಸರಿಟ್ಕೊಳ್ತಾರೋ, ಬಸವ ತತ್ವ ಅಂದ್ರೆ ಇಲ್ಲಿನ ಸ್ವಾಮಿಗಳು ಬೇರೆ ಮಠಕ್ಕೆ ಹೋಗ್ಬೇಕು, ಬೇರೆ ಮಠ ಸ್ವಾಮಿಗಳು ಇಲ್ಲಿ ಬರಬೇಕು, ಹಿಂಗೆ ಓಡಾಡಬೇಕು. ಅದೊಂದು ಸಂಸ್ಥೆ, ಒಂದು ಶರಣರದು ಬಸವಣ್ಣರು ಹೆಸರು ಇಡ್ತಾರಂದ್ರೆ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಒಂದು ಗೌರ್ಮೆಂಟು ಅಥವಾ ಎಲ್ಲರೂ ಒಪ್ಕೊಂಡ್ಬಿಟ್ಟು ಇರಬೇಕು. ಅದರಲ್ಲಿ ಯಾರೋ ಒಬ್ಬನ ಹೆಸರು ಹೇಳ್ಬಿಟ್ಟು ಇವ್ರಿಗೆ ಸಂಬಂಧಪಟ್ಟಿರೋದು, ಹಿರೇಮಠ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರೋದು ಅವೆಲ್ಲ ತೆಗ್ದಾಕ್ಬೇಕು. ಇಲ್ಲಿಗೆ ನಮ್ದು ಬಾಲ್ಕೆದಂದು ಹೇಳ್ತಾ ಇಲ್ಲ, ಎಲ್ಲೇ ನಮ್ದು ಬಸವ ತತ್ವ ಅಂತ ಹೇಳಿದ್ರೆ ಅದು ಯೂನಿವರ್ಸಲ್ ಆಗ್ಬೇಕು. ಯೂನಿವರ್ಸಲ್ ಅಂದ್ರೆ ಸ್ವಾಮಿಗಳು ಅಲ್ಲಲ್ಲಿ ಚರ ಜಂಗಮರ ಓಡಾಡ್ಕೊಂಡ್ಬಿಟ್ಟು ಅದು ನೋಡಿ ಸಂತೋಷ ಪಡ್ಬೇಕು ವಿನ ನಂದು ಅಂತ ಅವ್ರದ್ದು ಆಸ್ತಿಯಾಗಿ ಮಾಡ್ಕೊಳ್ಬಾರದು. ರೈಟ್, ಓಕೆ ಸರ್.